ನಮಸ್ಕಾರ ಸ್ನೇಹಿತರೆ. ನೋಡಿ, ಒಂದು ಯಾವುದೇ ಅಗ್ರಿಮೆಂಟಲ್ಲಿ ಖರೀದಿದಾರ ಮತ್ತು ಮಾರಾಟಗಾರ ಒಂದು ವಾಕ್ಯವನ್ನು ಸೇರಿಸಿರ್ತೀರ. ಒಂದು ವೇಳೆ ನಾನು ಖರೀದಿ ಕೊಡೋದಿದ್ರೆ ಮುಂಗಡವಾಗಿ ಕೊಟ್ಟಂತ ಮೊತ್ತವನ್ನು ವಾಪಸ್ ಕೊಡ್ತೇನೆ ಅಂತೇಳಿ, ಈ ಥರ ಒಂದು ಅಗ್ರಿಮೆಂಟು ಮಾನ್ಯವೇ? ಆವಾಗ ಮಾರಾಟಗಾರ ಕೇವಲ ಜಮೀನನ್ನು ಕೊಡದೆ ನಿಮ್ಮ ಅಮೌಂಟನ್ನು ವಾಪಸ್ ಕೊಡಬಹುದೇ? ಕೊಟ್ಟರೆ ಅದು ಕಾನೂನು ರೀತಿಯಲ್ಲಿ ಮಾನ್ಯವೇ ಎಂಬ ಒಂದು ಉದ್ದೇಶದಿಂದ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದಂತಹ ಆದೇಶವನ್ನು ಮಾಡಿದೆ. ಏನಪ್ಪಾ ಅಂದ್ರೆ, ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೇಲ್ ಡೀಡ್ ಅಗ್ರಿಮೆಂಟ್ ಮಾಡಿಕೊಟ್ಟಂತ ವ್ಯಕ್ತಿ 2 ಬಾರಿ ಕೂಡ ಸೇಲ್ ಡೀಡ್ ಮಾಡಿಕೊಡದೆ 2 ಬಾರಿ ಅವಧಿಯನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾನೆ. ಅದಾದ ನಂತರ ಖರೀದಿದಾರ ಟ್ರಯಲ್ ನ್ಯಾಯಾಲಯದಲ್ಲಿ ದಾವೆ ಹೂಡ್ತಾನೆ. ದಾವೆ ಹೂಡಿದ ನಂತರ ಅಲ್ಲಿ ಟ್ರಯಲ್ ಕೋರ್ಟ್ ಹೇಳುತ್ತೆ ಮುಂಗಡ ಹಣವನ್ನು ಮಾತ್ರ ವಾಪಸ್ ಪಡೆಯುವುದೆಂದು ಹೇಳಿ ಜಡ್ಜ್ಮೆಂಟ್ ಅನ್ನು ಪಾಸ್ ಮಾಡುತ್ತೆ. ಅದಾದ ನಂತರ ಆ ವ್ಯಕ್ತಿ ಫಸ್ಟ್ ಅಪಿಲೆಂಟ್ ಕೋರ್ಟ್ಗೆ ಹೋಗ್ತಾನೆ. ಅಲ್ಲಿ ಫಸ್ಟ್ ಅಪಿಲೆಂಟ್ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಅಲ್ಲಿ ನೀವು ಭೂಮಿಯನ್ನು ಕೂಡ ಪಡಿಬಹುದು ಅಂತೇಳಿ ತೀರ್ಪು ನೀಡುತ್ತೆ. ನಂತರ ಅದರಿಂದ ಅಂತ ಮಾರಾಟಗಾರ ಮತ್ತೆ ಹೈಕೋರ್ಟ್ ಅಲ್ಲಿ ಹೋಗ್ತಾನೆ. ಹೈಕೋರ್ಟ್ ಆ ತೀರ್ಪನ್ನು ರದ್ದು ಮಾಡುತ್ತೆ. ಅದ ನಂತರ ಆ ವ್ಯಕ್ತಿ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಸುಪ್ರೀಂ ಕೋರ್ಟ್ 2026 ಜುಲೈ 14ರಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡುತ್ತೆ. ಒಪ್ಪಂದದಲ್ಲಿ ಮುಂಗಡ ಹಣ ವಾಪಸ್ ಎಂಬ ಷರತ್ತು ಇದ್ರೂ ಕೂಡ ಅದರಿಂದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹಕ್ಕು ಕಳೆದು ಹೋಗುವುದಿಲ್ಲ. ಮಾರಾಟಗಾರ ತನ್ನ ಇಷ್ಟಕ್ಕೆ ಹಣ ಹಿಂದಿರುಗಿಸಿ ಒಪ್ಪಂದದಿಂದ ಹೊರಬರಲು ಸಾಧ್ಯವಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹೈಕೋರ್ಟ್ ಸಿಪಿ ಸೆಕ್ಷನ್ 100 ಅಡಿಯಲ್ಲಿ ಮೇಲ್ಮನವಿ ಸಲ್ಲಿಸಿದಾಗ ಸಾಕ್ಷ್ಯಗಳು ಮತ್ತು ಮೌಲ್ಯಮಾಪನ ಮಾಡಲು ಸಾಧ್ಯವಿಲ್ಲ. ಕೆಳಗಿನ ನ್ಯಾಯಾಲಯಗಳ ತೀರ್ಪು ಪ್ರಿವೈರ್ಸ್ ಎಂದು ತೋರಿಸದಿದ್ದರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪನ್ನ ರದ್ದು ಮಾಡಿ ಫಸ್ಟ್ ಅಪಿಲೆಂಟ್ ಕೋರ್ಟ್ ನೀಡಿದಂತ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಡಿಯಲ್ಲಿ ಭೂಮಿಯನ್ನು ಕೂಡ ಮಾಡ್ಕೋಬಹುದು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದಾದ ನಂತರ ಅದೇ ಆದೇಶದ ಮೇಲೆ ಯಾವುದೇ ಕಾರಣಕ್ಕೂ ಸೇಲ್ ಡೀಡ್ ಅಲ್ಲಿ ಮುಂಗಡ ಹಣವನ್ನು ಕೊಡುತ್ತೇನೆ ಎಂಬ ಒಂದು ಮಾತು ಇದೆಯಲ್ಲ, ಅದರಿಂದ ಯಾವುದೇ ಕಾರಣಕ್ಕೂ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ತೊಂದರೆ ಆಗಕೂಡದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇದನ್ನ ಈ ವಿಚಾರದಲ್ಲಿ ಮಾರಾಟಗಾರ ಏನ್ ಹೇಳ್ತಾನೆ, ನಾನು ಹಣವನ್ನು ವಾಪಸ್ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಎಂದು ವಾದ ಮಾಡ್ತಾನೆ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ, ಸುಪ್ರೀಂ ಕೋರ್ಟ್ ಹೇಳಿದ್ದು ಹಣ ವಾಪಸ್ ಕೊಡುತ್ತೇನೆ ಎಂದು ಬರೆದಿದ್ರೆ ಮಾತ್ರ ಜಮೀನು ಕೊಡಬೇಕಾಗಿಲ್ಲ ಎಂದು ಅರ್ಥವಲ್ಲ. ಖರೀದಿದಾರನು ಬಯಸಿದ್ರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮೂಲಕ ಸೇಲ್ ಡೀಡ್ ಅನ್ನ ಮಾಡಿಸ್ಕೊಳ್ಳಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಮುಂಗಡ ಹಣ ವಾಪಸ್ ಕೊಡುವ ಷರತ್ತು ಖರೀದಿದಾರನ ಹಕ್ಕನ್ನು ತೆಗೆದು ಹಾಕುವುದಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನೋಡಿ, ಈ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ, ಆ ವ್ಯಕ್ತಿ 5 ಲಕ್ಷ ಮುಂಗಡವಾಗಿ ಕೊಟ್ಟು ಜಮೀನು ಖರೀದಿಸಲು ಒಪ್ಪಂದ ಮಾಡ್ಕೊಂಡಿರ್ತಾನೆ. ಒಪ್ಪಂದದಲ್ಲಿ ರಿಜಿಸ್ಟರ್ ಆಗದಿದ್ರೆ ಮುಂಗಡ ಹಣ ವಾಪಸ್ ಎಂದು ಮಾರಾಟಗಾರ ಹೇಳ್ಬಿಟ್ಟಿರ್ತಾನೆ, ನಿನ್ನ ದುಡ್ಡನ್ನು ವಾಪಸ್ ಕೊಡ್ತೀನಿ ಅಂತೇಳಿ. ಈ ತರ ಹೇಳಕ್ ಸಾಧ್ಯವಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಮತ್ತೆ ಇದರಲ್ಲಿ ಖರೀದಿದಾರ ನಮ್ಮ ಜಮೀನನ್ನು ರಿಜಿಸ್ಟರ್ ಮಾಡಿಕೊಡಿ ಅಂತ ಕೇಳ್ತಾನೆ. ಆದ್ರೂ ಅವನು ಮಾರಾಟಗಾರ ಮಾಡ್ಕೊಡೋದಿಲ್ಲ. ಹಾಗಾಗಿ ಈ ಒಂದು ತೀರ್ಪಿನ ಉದ್ದೇಶದಿಂದ ನೀವು ಯಾವುದೇ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಥವಾ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದರಲ್ಲಿ ಒಂದು ವೇಳೆ ನಾನು ಭೂಮಿಯನ್ನು ಮಾರಾಟ ಮಾಡದಿದ್ರೆ ನೀವು ನೀಡಿದಂತಹ ಅಡ್ವಾನ್ಸ್ ಮೊತ್ತವನ್ನ ವಾಪಸ್ ಕೊಡ್ತೇನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನೀವು ಅಗ್ರಿಮೆಂಟ್ ಮಾಡಿರೋ ಉದ್ದೇಶನೇ ಭೂಮಿಯನ್ನು ಮಾರುವುದಾಗಿದ್ದಾಗ ಆ ಹಣವನ್ನು ಕೊಡೋದಲ್ಲದೆ ಭೂಮಿಯನ್ನು ಕೊಡಬೇಕಾಗುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ನ ಆದೇಶ ಆಗಿದೆ. ನೋಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಮಾಹಿತಿ ಇಷ್ಟವಾಗಿದ್ರೆ ಎಲ್ಲ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.